ಅನುದಿನ ಆಹಾರ ಫೆಬ್ರವರಿ 1 ಭಾನುವಾರ. ವೈಯಕ್ತಿಕ ಪ್ರಾರ್ಥನೆ. ಮಾರ್ಕ 1ನೇ ಅಧ್ಯಾಯ 35ನೇ ವಚನ. ಮುಂಜಾನೆ ಇನ್ನೂ ಮೊಬ್ಬಿರುವಾಗ ಆತನು ಎದ್ದು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸುತ್ತಿದ್ದನು. ನಿಮಗೆ ವೈಯಕ್ತಿಕ ಪ್ರಾರ್ಥನೆ ತುಂಬಾ ಅವಶ್ಯವಾಗಿ ಬೇಕು. ನಿಮಗೆ ದೇವರೊಂದಿಗೆ ಆಳವಾದಂತ ಸಂಬಂಧವಿರಬೇಕು. ನಿಮಗೆ ಕ್ರಿಸ್ತನೊಂದಿಗೆ ಅಧಿಕ ಬಾಂಧವ್ಯದಿಂದ ಕೂಡಿದ ಅನ್ಯೋನ್ಯತೆ ಇರಬೇಕು. ಆದ ಕಾರಣ ಈ ತಿಂಗಳ ಪ್ರಾರಂಭದಲ್ಲಿ ವೈಯಕ್ತಿಕ ಪ್ರಾರ್ಥನೆಗೆ ನಾವು ಸಮಯ ಕೊಡುವುದಕ್ಕಾಗಿ ಒಂದು ದೃಢವಾದ ತೀರ್ಮಾನವನ್ನ ಮಾಡೋಣ. ಯೇಸು ಕ್ರಿಸ್ತನು ಸಹ ವೈಯಕ್ತಿಕ ಪ್ರಾರ್ಥನೆ ಮಾಡುತ್ತಿದ್ದನು. ಆತನು ತನ್ನ ತಂದೆಯ ಸಂಗಡ ಖಾಸಗಿಯಾಗಿ ಅನ್ಯೋನ್ಯತೆಯನ್ನ ಹೊಂದಿದ್ದನು. ಯೇಸು ತನ್ನನ್ನು ಗುಂಪಿನ ಜನರಿಂದ, ಸಮಾಜದಿಂದ ಹಾಗೂ ಆಪ್ತ ವಲಯದ ಪ್ರಿಯ ಶಿಷ್ಯರಿಂದಲೂ ಯೇಸು ತನ್ನನ್ನು ಬೇರ್ಪಡಿಸಿಕೊಂಡು ಮುಂಜಾನೆಯಲ್ಲಿಯೇ ಏಕಾಂತವಾದ ಸ್ಥಳವನ್ನ ಆರಿಸಿಕೊಂಡು ವ್ಯಕ್ತಿಗತ ಪ್ರಾರ್ಥನೆಯನ್ನು ಮಾಡುತ್ತಿದ್ದರು. ಸತ್ಯವೇದವು ಹೀಗೆ ಹೇಳುತ್ತದೆ, ಆದರೂ ಆತನ ಸುದ್ದಿಯು ಮತ್ತಷ್ಟು ಹಬ್ಬಿತು ಮತ್ತು ಜನರು ಆತನ ಉಪದೇಶವನ್ನು ಕೇಳುವುದಕ್ಕೂ ಹಾಗೂ ತಮ್ಮ ತಮ್ಮ ಜಾಡ್ಯಗಳನ್ನ ವಾಸಿ ಮಾಡಿಕೊಳ್ಳುವುದಕ್ಕೂ ಗುಂಪು ಗುಂಪಾಗಿ ನೆರೆದರು. ಆತನಾದರೂ ಅರಣ್ಯ ಪ್ರದೇಶಗಳಿಗೆ ಹೋಗಿ ದೇವರ ಪ್ರಾರ್ಥನೆಯನ್ನು ಮಾಡುತ್ತಿದ್ದನು. ಲೂಕ 5ನೇ ಅಧ್ಯಾಯ 15 ಮತ್ತು 16 ವಚನಗಳು. ಆಗಿನ ಕಾಲದಲ್ಲಿ ಆತನು ಪ್ರಾರ್ಥನೆಗಾಗಿ ಬೆಟ್ಟದ ಮೇಲೆ ಹೋಗುತ್ತಿದ್ದರು. ಇಡೀ ರಾತ್ರಿಯೆಲ್ಲ ಪ್ರಾರ್ಥನೆಯಲ್ಲಿ ನಿರತರಾಗಿದ್ದರು. ಮಾರ್ಕ 6ನೇ ಅಧ್ಯಾಯ 46ನೇ ವಚನ. ಮತ್ತೆ ನಾವು ಹೀಗೆ ಓದುತ್ತೇವೆ, ಇದು ಆದ ಕೂಡಲೇ ಆತನು ತನ್ನ ಶಿಷ್ಯರಿಗೆ, ನಾನು ಈ ಜನರ ಗುಂಪುಗಳನ್ನು ಕಳುಹಿಸಿ ಬಿಡುವಷ್ಟರೊಳಗೆ ನೀವು ದೋಣಿಯನ್ನು ಹತ್ತಿ ಮುಂದಾಗಿ ಆಚೆ ದಡಕ್ಕೆ ಹೋಗಿರಿ ಎಂದು ಬಲವಂತ ಮಾಡಿದನು. ಆತನು ಜನರ ಗುಂಪುಗಳನ್ನು ಕಳುಹಿಸಿ ಬಿಟ್ಟ ಮೇಲೆ ಪ್ರಾರ್ಥನೆ ಮಾಡುವುದಕ್ಕೆ ಬೆಟ್ಟವನ್ನ ಹತ್ತಿದನು ಮತ್ತು ಹೊತ್ತು ಮುಳುಗಿದ ಮೇಲೆ ಒಬ್ಬನೇ ಅಲ್ಲಿ ಇದ್ದನು. ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯ 23 ಮತ್ತು 24ನೇ ವಚನ. ಸತ್ಯವೇದದಲ್ಲಿ ಅನೇಕ ಸ್ಥಳಗಳಲ್ಲಿ ಯೇಸು ಕ್ರಿಸ್ತನ ವೈಯಕ್ತಿಕ ಪ್ರಾರ್ಥನೆಗೆ ಹೆಚ್ಚು ಪ್ರಾಧಾನ್ಯತೆ ನೀಡುವುದನ್ನು ನಾವು ಗಮನಿಸುತ್ತೇವೆ. ವೈಯಕ್ತಿಕ ಪ್ರಾರ್ಥನೆಯು ನಮ್ಮ ಜೀವನದಲ್ಲಿ ಅತ್ಯಗತ್ಯವಾಗಿ ಬೇಕಾಗಿರುವ ಕಾರ್ಯವಾಗಿದೆ. ನಮ್ಮ ಆಂತರ್ಯದ ಮನುಷ್ಯನು ಹೊಸ ಬಲವನ್ನು ಪಡೆದುಕೊಳ್ಳಲು ವೈಯಕ್ತಿಕ ಪ್ರಾರ್ಥನೆ ಪ್ರಮುಖ ಪಾತ್ರವನ್ನ ವಹಿಸುತ್ತದೆ. ಮುಂಜಾನೆಯಲ್ಲಿ ವೈಯಕ್ತಿಕ ಪ್ರಾರ್ಥನೆ ಮೂಲಕ ದೇವರ ಅನ್ಯೋನ್ಯತೆಯನ್ನು ಹೊಂದಿಕೊಳ್ಳುವವರು ದೈವಿಕ ಮಾರ್ಗದರ್ಶನವನ್ನ ಮಾತ್ರವೇ ಹೊಂದಿಕೊಳ್ಳದೆ ಪ್ರತಿದಿನ ಜೀವನದಲ್ಲಿ ಎದುರಿಸುವ ಎಲ್ಲ ಸಮಸ್ಯೆಗಳನ್ನು ಜಯಿಸಲು ದೇವರ ಕೃಪೆ ಮತ್ತು ಶಕ್ತಿಯನ್ನ ಪಡೆದುಕೊಳ್ಳುತ್ತಾರೆ. ಈ ದಿನಮಾನಗಳಲ್ಲಿ ಜನರು ಸಾರ್ವಜನಿಕ ಕೂಟಗಳಲ್ಲಿ, ಸಭೆ ಕೂಟಗಳಲ್ಲಿ ಮತ್ತು ಗುಂಪು ಪ್ರಾರ್ಥನೆಗಳಲ್ಲಿ ಮಾತ್ರ ಪ್ರಾರ್ಥನೆ ಮಾಡಲು ಆತುರಿಯುತ್ತಾರೆ. ಆದರೂ ತಮ್ಮ ವೈಯಕ್ತಿಕ ಪ್ರಾರ್ಥನೆಯಲ್ಲಿ ಸಂತೋಷವಾಗಿ ಪ್ರಾರ್ಥಿಸಲು ತುಂಬಾ ಕಷ್ಟಪಡುತ್ತಿರುತ್ತಾರೆ. ಕ್ರಮೇಣ ವೈಯಕ್ತಿಕ ಪ್ರಾರ್ಥನೆಯ ಕೊರತೆಯು ನಮ್ಮನ್ನು ಬಲಹೀನತೆಗೆ, ಅಸ್ಥಿರತೆಗೆ ನಡೆಸಿ ಕೊನೆಗೆ ನಮ್ಮ ಜೀವನವನ್ನ ಸೋಲಿಸುತ್ತದೆ. ದಾನಿಯೇಲನು ತನ್ನ ಸ್ನೇಹಿತರ ಸಂಗಡ ಗುಂಪಾಗಿ ಅನೇಕ ಸಲ ಪ್ರಾರ್ಥಿಸಿದರೂ ತನ್ನ ವೈಯಕ್ತಿಕ ಪ್ರಾರ್ಥನೆಗೆ ಹೆಚ್ಚು ಮಹತ್ವವನ್ನ ನೀಡಿದನು. ಸತ್ಯವೇದವು ಹೀಗೆ ತಿಳಿಸುತ್ತದೆ, ಶಾಸನಕ್ಕೆ ರುಜುವಾದದ್ದನ್ನು ದಾನಿಯೇಲನು ತಿಳಿದಾಗ ಅವನು ತನ್ನ ಮನೆಗೆ ಹೋಗಿ ಯೆರೂಸಲೇಮಿನ ಕಡೆಗೆ ಕದವಿಲ್ಲದ ಕಿಟಕಿಗಳುಳ್ಳ ತನ್ನ
ಮಹಡಿಯ ಕೋಣೆಯಲ್ಲಿ ಯಥಾ ಪ್ರಕಾರ ದಿನಕ್ಕೆ 3 ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿದನು. ದಾನಿಯೇಲ 6:10. ಪ್ರಿಯ ದೇವರ ಮಕ್ಕಳೇ, ನಮ್ಮ ರಾಜಾದಿರಾಜನ ಸಮ್ಮುಖದಲ್ಲಿ ಪ್ರತಿ ಮುಂಜಾನೆ ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೆಯುವುದಕ್ಕಾಗಿ ಒಂದು ದೃಢವಾದ ತೀರ್ಮಾನವನ್ನ ಮಾಡಿರಿ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ಬೆಳಿಗ್ಗೆ ನೀನು ಸಿದ್ಧವಾಗಿದ್ದು ಸೀನಾಯಿ ಬೆಟ್ಟವನ್ನು ಹತ್ತಿ ಬೆಟ್ಟದ ತುದಿಯ ಮೇಲೆ ನನ್ನ ಸನ್ನಿಧಿಯಲ್ಲಿ ನಿಂತಿರಬೇಕು. ವಿಮೋಚನಾ ಕಾಂಡ 34ನೇ ಅಧ್ಯಾಯ 2ನೇ ವಚನ. ಈ ದಿನ ಓದುವ ದೇವರ ವಾಕ್ಯ ಮುಂಜಾನೆ ವಿಮೋಚನಾ ಕಾಂಡ 27 ಮತ್ತು 28ನೇ ಅಧ್ಯಾಯ. ಸಂಜೆ ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ 1ರಿಂದ 22 ವಚನಗಳು. ಕರ್ತನು ನಿಮ್ಮನ್ನ ಆಶೀರ್ವದಿಸಲಿ.